ಆತ್ಮೀಯ BA ಅಂತಿಮ ವರ್ಷದ ವಿದ್ಯಾರ್ಥಿನಿಯರಿಗೆ ಸಂಕಲ್ಪ ಮಹಿಳಾ ಮಹಾವಿದ್ಯಾಲಯದ ಇತಿಹಾಸ ವಿಭಾಗದ ವತಿಯಿಂದ ಆನ್ಲೈನ್ ತರಗತಿಗೆ ಆತ್ಮೀಯವಾದಂಥ ಸ್ವಾಗತ. ವಿದ್ಯಾರ್ಥಿಗಳೇ, ನಾವು ಈ ದಿನದ ತರಗತಿಯಲ್ಲಿ ಬಂಗಾಳದಲ್ಲಿ ಬ್ರಿಟಿಷರ ಸಾರ್ವಭೌಮತ್ವದ ಸ್ಥಾಪನೆಗೆ ಭದ್ರ ಬುನಾದಿಯನ್ನು ಹಾಕಿಕೊಟ್ಟಂಥ ಆಧುನಿಕ ಭಾರತದ ಇತಿಹಾಸದಲ್ಲಿ ಮಹತ್ವದ ಕದನವಾಗಿ ಪ್ರಸಿದ್ಧಿಯನ್ನು ಪಡೆದಿರುವಂಥ ಪ್ಲಾಸಿ ಕದನದ ಬಗ್ಗೆ ನಾವು ಇಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡೋಣ. ವಿದ್ಯಾರ್ಥಿಗಳೇ, ಈ ಕಳೆದ ಆನ್ಲೈನ್ ತರಗತಿಗಳಲ್ಲಿ ನಾವು ಭಾರತದಲ್ಲಿ ಫ್ರೆಂಚರು ಮತ್ತು ಬ್ರಿಟಿಷರ ನಡುವೆ ನಡೆದಿರುವಂಥ ಭಾರತದಲ್ಲಿ ರಾಜಕೀಯ ಅಧಿಕಾರವನ್ನು ಸ್ಥಾಪಿಸುವ ಉದ್ದೇಶಕ್ಕಾಗಿ ನಡೆದಿರುವಂಥ 3 ಕರ್ನಾಟಕ ಯುದ್ಧಗಳ ಬಗ್ಗೆ ಅಭ್ಯಾಸ ಮಾಡಿದ್ವಿ. ಆ ಕರ್ನಾಟಕ ಯುದ್ಧಗಳಲ್ಲಿ ಆಂಗ್ಲರು ಫ್ರೆಂಚರನ್ನು ಸೋಲಿಸುವ ಮೂಲಕ ಫ್ರೆಂಚರನ್ನು ಕೇವಲ ಭಾರತದಲ್ಲಿ ವ್ಯಾಪಾರಕ್ಕೆ ಮಾತ್ರ ಸೀಮಿತಗೊಳಿಸಿ ತಾವು ಅಂದರೆ ಆಂಗ್ಲರು ಭಾರತದಲ್ಲಿ ರಾಜಕೀಯ ಪ್ರಭುತ್ವವನ್ನು ಸ್ಥಾಪಿಸೋದಕ್ಕೋಸ್ಕರ ಫ್ರೆಂಚರ ವಿರುದ್ಧ ಜಯವನ್ನು ಗಳಿಸಿ ಭಾರತದಲ್ಲಿ ತಮ್ಮ ಸಾರ್ವಭೌಮತ್ವ ಸ್ಥಾಪನೆಗಾಗಿ ಮುನ್ನುಗ್ತಾ ಇದ್ದಾರೆ. ತಮ್ಮ ಸಾರ್ವಭೌಮತ್ವವನ್ನು ಸ್ಥಾಪಿಸುವ ಕಾರಣಕ್ಕಾಗಿ ಕರ್ನಾಟಕ ಯುದ್ಧಗಳಲ್ಲಿ ಗೆಲುವನ್ನು ಸಾಧಿಸಿರುವಂಥ ಆಂಗ್ಲರು ಮುಂದೆ ಭಾರತದ ಅತ್ಯಂತ ಫಲವತ್ತಾದಂಥ ಸ್ಥಳದ ಮೇಲೆ, ಅದು ಫಲವತ್ತಾದಂಥ ಬಂಗಾಳ ಅನ್ನುವಂಥ ಸ್ಥಳದ ಮೇಲೆ ತಮ್ಮ ಹಿಡಿತವನ್ನು ಸಾಧಿಸುವ ಸಲುವಾಗಿ, ತಮ್ಮ ರಾಜಕೀಯ ಪ್ರಭುತ್ವವನ್ನು ಸಾಧಿಸುವ ಸಲುವಾಗಿ ಈ ಮಹತ್ತರವಾದಂಥ ಪ್ಲಾಸಿ ಕದನವನ್ನು ನಡೆಸ್ತಾ ಇದ್ದಾರೆ. ಆಧುನಿಕ ಭಾರತದ ಇತಿಹಾಸದಲ್ಲಿ ಶ್ರೇಷ್ಠ ಕದನಗಳಲ್ಲಿ ಒಂದಾದಂಥ ಈ ಪ್ಲಾಸಿ ಕದನ 1757 ಜೂನ್ 23ರಂದು ನಡೀತಾ ಇದೆ. ಈ ಕದನದ ಬಗ್ಗೆ ನಾವು ಯಾವ್ಯಾವ ವಿಷಯಗಳನ್ನು ಇಲ್ಲಿ ಅಭ್ಯಾಸ ಮಾಡಬೇಕು ಅಂದರೆ, ಪೀಠಿಕೆ, ಪ್ಲಾಸಿ ಕದನದ ಪೂರ್ವದಲ್ಲಿ ಬಂಗಾಳದಲ್ಲಿದ್ದ ರಾಜಕೀಯ ಸ್ಥಿತಿಗತಿ, ಪ್ಲಾಸಿ ಕದನಕ್ಕೆ ಕಾರಣಗಳು, ಮಹತ್ವದ ಘಟನೆಗಳು, ಯುದ್ಧದ ಗತಿ, ಪ್ಲಾಸಿ ಕದನದ ಪರಿಣಾಮಗಳು, ಇನ್ನು ಕೊನೆಯ ಅಂಶ ಉಪಸಂಹಾರ. ಇಷ್ಟು ವಿಷಯಗಳನ್ನು ನಾವು ಪ್ಲಾಸಿ ಕದನಕ್ಕೆ ಸಂಬಂಧಪಟ್ಟಂತೆ ಅಭ್ಯಾಸ ಮಾಡಬೇಕಾಗುತ್ತೆ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ವಿದ್ಯಾರ್ಥಿಗಳ ಪಾಯಿಂಟ್ಸನ್ನು. ಫಸ್ಟ್ ಪಾಯಿಂಟ್, ಪೀಠಿಕೆ. ಪ್ಲಾಸಿ ಕದನದ ಪೂರ್ವದಲ್ಲಿ ಬಂಗಾಳದಲ್ಲಿದ್ದ ರಾಜಕೀಯ ಸ್ಥಿತಿಗತಿ, ಪ್ಲಾಸಿ ಕದನಕ್ಕೆ ಕಾರಣಗಳು, ಪ್ಲಾಸಿ ಕದನಕ್ಕಿಂತ ಪೂರ್ವದಲ್ಲಿ ಆದಂಥ ಮಹತ್ವದ ಘಟನೆಗಳು, ಹಾಗೆ ಈ ಪ್ಲಾಸಿ ಕದನದ ಗತಿ, ಯುದ್ಧ ಯಾವ ರೀತಿಯಾಗಿ ಆಯಿತು ಅನ್ನೋದ್ರ ಬಗ್ಗೆ ವಿವರಿಸುವಂಥ ಯುದ್ಧದ ಗತಿ, ಹಾಗೆ ಪ್ಲಾಸಿ ಕದನದಿಂದಾದ ಪರಿಣಾಮಗಳು, ಅದು ಭಾರತದ ಮೇಲೆ ಯಾವ ರೀತಿಯ ಪರಿಣಾಮವನ್ನುಂಟು ಮಾಡಿತು, ಹಾಗೂ ಆಂಗ್ಲರಿಗೆ ಅದು ಯಾವ ರೀತಿಯ ವರದಾನವನ್ನು ತಂದುಕೊಟ್ಟಿತು ಅನ್ನೋದನ್ನು ಅಭ್ಯಾಸ ಮಾಡ್ತಾ ಇದ್ದೀವಿ. ಹಾಗೆ ಉಪಸಂಹಾರ. ಇಷ್ಟು ವಿಷಯಗಳನ್ನು ನಾವು ಪ್ಲಾಸಿ ಕದನಕ್ಕೆ ಸಂಬಂಧಪಟ್ಟಂತೆ ಅಭ್ಯಾಸ ಮಾಡಬೇಕಾಗತ್ತೆ. ವಿದ್ಯಾರ್ಥಿಗಳೇ, ಗಮನ ಇರಲಿ, ನಾನು ಆಗಲೇ ಹೇಳಿದಂತೆ ಪ್ಲಾಸಿ ಕದನ ಭಾರತದಲ್ಲಿ ಆಂಗ್ಲರ ಪ್ರಭುತ್ವದ ಸ್ಥಾಪನೆಗೆ ಅಡಿಗಲ್ಲನ್ನು ಹಾಕಿದಂಥ ಒಂದು ಮಹತ್ವದ ಕದನ ಅಂತೇಳಿ ನಾವು ಹೇಳ್ಬೋದು. ಯಾಕಂದರೆ ಆಂಗ್ಲರು ಈ ಪ್ಲಾಸಿ ಕದನದ ಗೆಲುವಿನೊಂದಿಗೆ ಭಾರತದ ಬಂಗಾಳದಲ್ಲಿ ತಮ್ಮ ಪ್ರಭುತ್ವ ಸ್ಥಾಪನೆಗೆ ಭದ್ರ ಬುನಾದಿಯನ್ನು ಹಾಕ್ತಾ ಹೋದರು ಅಂತೇಳಿ ನಾವು ಇಲ್ಲಿ ಅರ್ಥ ಮಾಡಿಕೊಳ್ಬೇಕಾಗತ್ತೆ. ವಿದ್ಯಾರ್ಥಿಗಳೇ, ಇಲ್ಲಿ ಯಾವ ರೀತಿಯಾದಂಥ ಒಂದು ಪ್ಲಾಸಿ ಕದನಕ್ಕೆ ಏನು ಪರಿಸ್ಥಿತಿ ನಿರ್ಮಾಣ ಆಯಿತು ಅನ್ನೋದನ್ನು ನಾವಿಲ್ಲಿ ಪೀಠಿಕೆ ಅನ್ನುವಂಥ ವಿಚಾರದಲ್ಲಿ ಅಭ್ಯಾಸ ಮಾಡ್ತಾ ಹೋಗ್ತೀವಿ. ಇಲ್ಲಿ ಇತಿಹಾಸಕಾರ ಹೇಳೋ ಪ್ರಕಾರ ಭಾರತದಲ್ಲಿ ಬ್ರಿಟಿಷರು ತಮ್ಮ ಮೊದಲ ಆಧಿಪತ್ಯವನ್ನು ಬಂಗಾಳದಲ್ಲಿ ಸ್ಥಾಪಿಸಲು ಭದ್ರ ಬುನಾದಿ ಹಾಕಿಕೊಟ್ಟ ಕದನವೆಂದರೆ ಅದು ಪ್ಲಾಸಿ ಕದನವಾಗಿದೆ. ಭಾರತದಲ್ಲಿ
ಅದರಲ್ಲೂ ವಿಶೇಷವಾಗಿ ಬಂಗಾಳದಲ್ಲಿ ಬ್ರಿಟಿಷರ ಸಾರ್ವಭೌಮತ್ವಕ್ಕೆ ಭದ್ರ ಬುನಾದಿಯನ್ನು ಹಾಕಿಕೊಟ್ಟಂಥ ಕದನ ಯಾವುದು ಅಂದರೆ ಅದು ಪ್ಲಾಸಿ ಕದನ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಬ್ರಿಟಿಷರ ಕಣ್ಣು ಬಂಗಾಳದ ಮೇಲೆ ಬೀಳಲು ಪ್ರಮುಖ ಕಾರಣವೇನೆಂದರೆ ಬಂಗಾಳವು ಭಾರತದಲ್ಲೇ ಅತ್ಯಂತ ಶ್ರೀಮಂತ ಪ್ರಾಂತ್ಯವಾಗಿತ್ತು. ಯಾಕೆ ಬ್ರಿಟಿಷರು ಬಂಗಾಳದಲ್ಲೇ ತಮ್ಮ ಪ್ರಭುತ್ವವನ್ನು ಸ್ಥಾಪಿಸಬೇಕು ಅಂತ ಪ್ರಯತ್ನ ಪಟ್ಟರು ಅಂದರೆ ಭಾರತದಲ್ಲಿದ್ದಂಥ ಬಂಗಾಳ ಅತ್ಯಂತ ಶ್ರೀಮಂತವಾದಂಥ ಪ್ರದೇಶವಾಗಿತ್ತು. ಅಲ್ಲದೆ ಅದರ ಕರಾವಳಿಯ ಬಂದರುಗಳು ವಿದೇಶಿ ವ್ಯಾಪಾರಕ್ಕೆ ಅನುಕೂಲಕರವಾಗಿದ್ದವು. ಅಲ್ಲಿಯ ಬಂದರು ಸುದೀರ್ಘವಾದಂಥ ಕರಾವಳಿಯ ತೀರ ವಿದೇಶಿ ವ್ಯಾಪಾರಕ್ಕೆ ಸೂಕ್ತವಾದಂಥ ಪರಿಸ್ಥಿತಿ ಕರಾವಳಿ ತೀರ ಅಲ್ಲಿತ್ತು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಬಂಗಾಳವನ್ನು ಸೋನಾ ಬಂಗಾಲ್ ಎಂದು ಕರೆಯುವರು. ಬಂಗಾರದ ಬಂಗಾಳ ಅಂತ ಕರೆಯುವಂಥ ಈ ಪ್ರದೇಶದ ಮೇಲೆ ಆಂಗ್ಲರು ಪ್ಲಾಸಿ ಕದನದ ಮೂಲಕ ತಮ್ಮ ಅಧಿಪತ್ಯವನ್ನು ಸ್ಥಾಪಿಸೋದಕ್ಕೆ ಮುನ್ನುಡಿಯನ್ನು ಬರೆದರು ಅಥವಾ ಕಾರಣೀಕರ್ತರಾದರು ಅಂತೇಳಿ ನಾವು ಹೇಳ್ಬೋದು. ಹಾಗೆ ವಿದ್ಯಾರ್ಥಿಗಳೇ, ಇನ್ನು ನೆಕ್ಸ್ಟ್ ಪಾಯಿಂಟ್ ಇರುವಂಥದ್ದು ಪ್ಲಾಸಿ ಕದನದ ಪೂರ್ವದಲ್ಲಿ ಬಂಗಾಳದಲ್ಲಿದ್ದ ರಾಜಕೀಯ ಸ್ಥಿತಿ ಏನಿತ್ತು. ಹಾಗಾದರೆ ಬಂಗಾಳದಲ್ಲಿ ಎಂಥ ಪರಿಸ್ಥಿತಿ ಇತ್ತು ರಾಜಕೀಯವಾಗಿ? ಅಲ್ಲಿ ಯಾಕೆ ಬ್ರಿಟಿಷರು ಬಂಗಾಳದಲ್ಲೇ ತಮ್ಮ ಅಧಿಪತ್ಯವನ್ನು ಸ್ಥಾಪಿಸೋದಕ್ಕೆ ಮುಂದಾದರು ಅಂದರೆ ಇಲ್ಲಿ ಹೇಳ್ತಾ ಇದ್ದಾರೆ, ಬಂಗಾಳ ಪ್ರಾಂತ್ಯವು ಮೊಘಲ್ ಸಾಮ್ರಾಜ್ಯದ ಒಂದು ಭಾಗವಾಗಿತ್ತು. ಹಾಗಾದರೆ ಬಂಗಾಳ ಯಾವ ಸಾಮ್ರಾಜ್ಯಕ್ಕೆ ಸೇರಿದಂಥ ಪ್ರದೇಶ? ಅದು ಮೊಘಲ್ ಸಾಮ್ರಾಜ್ಯಕ್ಕೆ ಸೇರಿದಂಥ ಒಂದು ಪ್ರಾಂತ್ಯ. ಆ ಪ್ರಾಂತ್ಯದಲ್ಲಿ ಬಂಗಾಳ, ಒರಿಸ್ಸಾ, ಬಿಹಾರ್ ಈ ಮೂರೂ ಪ್ರದೇಶಗಳನ್ನು ಒಳಗೊಂಡಂಥ ಒಂದು ಪ್ರಾಂತ್ಯ ಬಂಗಾಳ ಪ್ರಾಂತ್ಯ ಆಗಿತ್ತು. ಅದರ ರಾಜಧಾನಿ ಮುರ್ಷಿದಾಬಾದ್ ಅದರ ರಾಜಧಾನಿಯಾಗಿತ್ತು ಅಂತೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ಅಂದರೆ ಈ ಪ್ರದೇಶದ ಮೇಲೆ ಬಂಗಾಳದ ಮೇಲೆ ಮೊಘಲ್ ಗವರ್ನರ್ ಆದ ಮುರ್ಷಿದ್ ಕುಲಿ ಜಫರ್ ಖಾನ್ ಆಳ್ವಿಕೆ ನಡೆಸುತ್ತಿದ್ದನು. ಯಾರು ಹಾಗಾದರೆ ಈ ಬಂಗಾಳದ ಗವರ್ನರ್? ಗವರ್ನರ್ ಅಂದ್ರೇನು? ರಾಜ್ಯಪಾಲ. ರಾಜ್ಯಪಾಲ ಅಂದರೆ ಆತ ಅರಸ ಅಲ್ಲ, ಆತ ರಾಜ ಅಲ್ಲ, ರಾಜನ ಅಧೀನದಲ್ಲಿ ಇದ್ದುಕೊಂಡು ಕಾರ್ಯವನ್ನು ನಿರ್ವಹಿಸುವಂಥ ವ್ಯಕ್ತಿಗೆ ರಾಜ್ಯಪಾಲ ಅಂತ ಕರಿತೀವಿ. ಮೊಘಲ್ ಸಾಮ್ರಾಜ್ಯಕ್ಕೆ ಸೇರಿದಂಥ ಈ ಬಂಗಾಳದ ಗವರ್ನರ್ ರಾಜ್ಯಪಾಲ ಯಾರಾಗಿದ್ದರು ಅಂದರೆ ಮುರ್ಷಿದ್ ಕುಲಿ ಜಫರ್ ಖಾನ್ ಈ ಬಂಗಾಳದಲ್ಲಿ ತನ್ನ ಆಳ್ವಿಕೆಯನ್ನು ನಡೆಸ್ತಾ ಇದ್ದ ಅನ್ನುವಂಥದ್ದು ನಮಗೆ ಗೊತ್ತಾಗ್ತಾ ಇದೆ. ಇಂಥ ಸಂಪದ್ಭರಿತವಾದಂಥ ಈ ರೀತಿಯಾಗಿ ಅತ್ಯಂತ ವಿಸ್ತಾರವಾದಂಥ ಬಂದರು ಪ್ರದೇಶವನ್ನು ಹೊಂದಿರುವಂಥ ಈ ಪ್ರದೇಶ ಮೊಘಲ್ ಸಾಮ್ರಾಜ್ಯ, ಭಾರತದ ಅತ್ಯಂತ ಸುದೀರ್ಘವಾದಂಥ ಸಾಮ್ರಾಜ್ಯವನ್ನು ಹೊಂದಿರುವಂಥ ಮೊಘಲರ ಅಧೀನದಲ್ಲಿ ಈ ಬಂಗಾಳ ಇತ್ತು. ಆ ಬಂಗಾಳದ ಆಡಳಿತವನ್ನು ಮುರ್ಷಿದ್ ಕುಲಿ ಜಫರ್ ಖಾನ್ ನಡೆಸ್ತಾ ಇದ್ದ ಅನ್ನುವಂಥದ್ದು ಇಲ್ಲಿ ಇರುವಂಥ ವಿಚಾರ. ಹಾಗೆ ವಿದ್ಯಾರ್ಥಿಗಳೇ, ಈ ಪ್ಲಾಸಿ ಕದನ ನಡೆಯುವಂಥ ಸಮಯದಲ್ಲಿ ಅಲ್ಲಿ ಏನಾಯಿತು ಬದಲಾವಣೆ ಅಂದರೆ 1707ರಲ್ಲಿ ಮೊಘಲ್ ಚಕ್ರವರ್ತಿಯಾದಂಥ ಔರಂಗಜೇಬನ ಮರಣದ ನಂತರ 1707ರಲ್ಲಿ ಔರಂಗಜೇಬನ ಮರಣದ ನಂತರ ಆತನ ಸಾಮ್ರಾಜ್ಯದ ಅಧೀನದಲ್ಲಿದ್ದಂಥ ಅನೇಕ ರಾಜ್ಯಪಾಲರು ಸ್ವತಂತ್ರವನ್ನು ಘೋಷಣೆ ಮಾಡಿಕೊಂಡ್ರು. ತಮ್ಮ ತಮ್ಮ ಪ್ರಾಂತ್ಯದಲ್ಲಿ ತಾವೇ ಸ್ವತಂತ್ರ ರಾಜರು ಅನ್ನುವಂಥ ರೀತಿಯಲ್ಲಿ ಆಳ್ವಿಕೆಗೆ ಮುಂದಾಗ್ತಾ ಹೋದರು. ಅಂತಹ ಗವರ್ನರ್ಗಳಲ್ಲಿ, ಅಂತಹ ರಾಜ್ಯಪಾಲರಲ್ಲಿ ಬಂಗಾಳದ ರಾಜ್ಯಪಾಲ ಮುರ್ಷಿದ್ ಕುಲಿ ಜಫರ್ ಖಾನ್ ಕೂಡ ಒಬ್ಬನಾದ. ಅಂದರೆ ಔರಂಗಜೇಬನ ಮರಣದ ನಂತರ ಬಂಗಾಳದಲ್ಲಿ ಮುರ್ಷಿದ್ ಕುಲಿ ಜಫರ್ ಖಾನ್ ತನ್ನನ್ನು ತಾನು ಸ್ವತಂತ್ರ ರಾಜ ಅಂತೇಳಿ ಘೋಷಣೆ ಮಾಡಿಕೊಂಡ. ಅಲ್ಲಿಂದ ಬಂಗಾಳದಲ್ಲಿ ಸ್ವತಂತ್ರವಾಗಿ ಬಂಗಾಳದ ನವಾಬನಾಗಿ ಆಳ್ವಿಕೆಯನ್ನು ಆರಂಭ ಮಾಡಿದ. ಯಾರು? ಮುರ್ಷಿದ್ ಕುಲಿ ಜಫರ್ ಖಾನ್. ಯಾರ ಮರಣದಿಂದಾಗಿ? ಮೊಘಲ್ ಚಕ್ರವರ್ತಿಯಾದಂಥ ಔರಂಗಜೇಬನ ಮರಣದಿಂದಾಗಿ. ಹಾಗಾದರೆ 1707ರಲ್ಲಿ ಮುರ್ಷಿದ್ ಕುಲಿ ಜಫರ್ ಖಾನ್ ಬಂಗಾಳದ ಸ್ವತಂತ್ರ ನವಾಬರಾದ. ಅದಾದ ನಂತರ 1727ರಲ್ಲಿ
ಮುರ್ಷಿದ್ ಕುಲಿ ಜಫರ್ ಖಾನ್ ಕೂಡ ಮರಣವನ್ನು ಹೊಂದ್ತಾ ಇದ್ದಾನೆ. ಎಷ್ಟರಲ್ಲಿ? 1727ರಲ್ಲಿ. ಆತನ ನಂತರ ಬಂಗಾಳದ ನವಾಬ ಯಾರಾದರು ಅಂದರೆ ಮುರ್ಷಿದ್ ಕುಲಿ ಜಫರ್ ಖಾನ್ನ ಅಳಿಯ ಸುಜಾ ಉದ್ ದೌಲ್. ಸುಜಾ ಉದ್ ದೌಲ್. ಸುಜಾ ಉದ್ ದೌಲ್ ಬಂಗಾಳದ ನವಾಬನಾದ. ಆತನ ನಂತರ ಯಾರ ಕೈಗೆ ಅಧಿಕಾರ ಸಿಕ್ತು ಅಂದರೆ ಆತನ ಮಗನಾದಂಥ ಸರ್ಫರಾಜ್ ಖಾನ್. ಯಾರು? ಸರ್ಫರಾಜ್ ಖಾನ್ ಅಲ್ಲಿ ಆಳ್ವಿಕೆಯನ್ನು ಪ್ರಾರಂಭ ಮಾಡಿದ. ಮುಂದೆ 1740ರಲ್ಲಿ ಅಲಿ ವರ್ಧಿ ಖಾನ್ ಬಂಗಾಳದ ನವಾಬನಾದನು. ಎಷ್ಟರಲ್ಲಿ? 1740ರಲ್ಲಿ ಅಲಿ ವರ್ಧಿ ಖಾನ್ ಬಂಗಾಳದ ನವಾಬನಾದ. ಈತ ಮೊಘಲ್ ಸೇನಾನಿಯಾಗಿದ್ದ. ನೆನಪಿರಲಿ, ಮೊಘಲ್ ಸೇನಾನಿಯಾದಂಥ ಅಲಿ ವರ್ಧಿ ಖಾನ್ ಬಂಗಾಳದ ನವಾಬನಾದ. ಈತ ಒಬ್ಬ ದಕ್ಷ ಆಡಳಿತಗಾರನಾಗಿದ್ದು ಬ್ರಿಟಿಷರೊಂದಿಗೆ, ಗಮನ ಇರಲಿ ವಿದ್ಯಾರ್ಥಿಗಳು, ಯಾರೊಂದಿಗೆ? ಬ್ರಿಟಿಷರೊಂದಿಗೆ ಅತ್ಯುತ್ತಮವಾದಂಥ ಸಂಬಂಧವನ್ನು ಈತ ಹೊಂದಿದ್ದ. ಈತನ ನಂತರ 1756ರಲ್ಲಿ ಅಲಿ ವರ್ಧಿ ಖಾನ್ ಮರಣ ಹೊಂದಿದ. ಈತನಿಗೆ ಗಂಡು ಸಂತಾನ ಇಲ್ಲದ ಕಾರಣ ತನ್ನ 3 ಹೆಣ್ಣು ಮಕ್ಕಳಲ್ಲಿ ಕೊನೆಯ ಮಗನಾದ ಮಿರ್ಜಾ ಮಹಮ್ಮದನನ್ನು ತನ್ನ ಉತ್ತರಾಧಿಕಾರಿಯಾಗಿ ನೇಮಕ ಮಾಡಿದ. ಯಾರನ್ನ? ಮಿರ್ಜಾ ಮಹಮ್ಮದನನ್ನು ತನ್ನ ನಂತರದ ನವಾಬನನ್ನಾಗಿ ನೇಮಕ ಮಾಡಿದ. ಆ ರೀತಿ ಅಲಿ ವರ್ಧಿ ಖಾನನ ಕೊನೆಯ ಮಗನಾದಂಥ ಮಿರ್ಜಾ ಮಹಮ್ಮದ್ 1756ರಲ್ಲಿ ಸಿರಾಜ್ ಉದ್ ದೌಲ್ ಅನ್ನುವಂಥ ಹೆಸರಿನೊಂದಿಗೆ ಬಂಗಾಳದ ನವಾಬನನ್ನಾಗಿ ನೇಮಕ ಮಾಡಲಾಯಿತು. ಸಿರಾಜ್ ಉದ್ ದೌಲ್ನ ಆಳ್ವಿಕೆ 1756ರಿಂದ ಬಂಗಾಳದಲ್ಲಿ ಪ್ರಾರಂಭ ಆಯಿತು ಅಂತ ಹೇಳ್ಬೋದು. ಯಾಕೆ ಈ ಹೆಸರನ್ನು ಈತ ಪಡ್ಕೊಂಡ ಅಂದರೆ ಸಿರಾಜ್ ಉದ್ ದೌಲ್ ಅನ್ನುವಂಥ ಪದದ ಅರ್ಥ ರಾಜ್ಯದ ಸೂರ್ಯ ಅನ್ನುವಂಥ ವಿಚಾರ ಬರುತ್ತೆ. ಇಂಥ ಒಂದು ಸಿರಾಜ್ ಉದ್ ದೌಲ್ ಬಂಗಾಳದ ನವಾಬನಾದಂಥ ಸಮಯದಲ್ಲೇ ಬಂಗಾಳದಲ್ಲಿ ಬ್ರಿಟಿಷರಿಗೂ ಮತ್ತು ಸಿರಾಜ್ ಉದ್ ದೌಲ್ನ ನಡುವೆ ಮಹತ್ತರವಾದಂಥ ಕದನ ಆಯಿತು. ಆ ಕದನ ಪ್ಲಾಸಿ ಕದನ. ಹಾಗಾದರೆ ಆ ಪ್ಲಾಸಿ ಕದನಕ್ಕೆ ಕಾರಣಗಳೇನು? ಬಂಗಾಳದಲ್ಲಿ ಬ್ರಿಟಿಷರ ಆಧಿಪತ್ಯಕ್ಕೆ ನೆರವಾದ ಪ್ಲಾಸಿ ಕದನಕ್ಕೆ ಅನೇಕ ಅಂಶಗಳು ಕಾರಣವಾಗಿವೆ. ಆ ಅಂಶಗಳಲ್ಲಿ ಯಾವ್ಯಾವು ಅಂದರೆ ಮೊದಲನೇದಾಗಿ ಹೇಳ್ತಾ ಹೋಗ್ತಾರೆ ರಾಜಕೀಯ ಕಾರಣಗಳು. ಯಾವುದು? ರಾಜಕೀಯ ಕಾರಣ. ಸೆಕೆಂಡ್ ಪಾಯಿಂಟ್ ಆರ್ಥಿಕ ಕಾರಣಗಳು. ಥರ್ಡ್ ಪಾಯಿಂಟ್ ಆಂಗ್ಲರು ಕಲ್ಕತ್ತಾದ ಸುತ್ತ ಕೋಟೆ ನಿರ್ಮಿಸಿದ್ದು. ನೆಕ್ಸ್ಟ್ ಪಾಯಿಂಟ್ ಬಂಗಾಳದ ನವಾಬ ಫ್ರೆಂಚರಿಗೆ ಆಶ್ರಯ ನೀಡಿದ್ದು. ಇವಿಷ್ಟು ಪ್ಲಾಸಿ ಕದನಕ್ಕೆ ಪ್ರಮುಖವಾದಂಥ ಕಾರಣಗಳಾದವು. ನಾನು ಮತ್ತೊಮ್ಮೆ ಆ ಕಾರಣಗಳನ್ನು ತಮಗೆ ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಫಸ್ಟ್ ಪಾಯಿಂಟ್ ರಾಜಕೀಯ ಕಾರಣಗಳು, ಸೆಕೆಂಡ್ ಪಾಯಿಂಟ್ ಆರ್ಥಿಕ ಕಾರಣಗಳು, ಥರ್ಡ್ ಪಾಯಿಂಟ್ ಆಂಗ್ಲರು ಕಲ್ಕತ್ತಾದ ಸುತ್ತ ಕೋಟೆ ನಿರ್ಮಿಸಿದ್ದು, ನಂಬರ್ 4 ಬಂಗಾಳದ ನವಾಬ ಫ್ರೆಂಚರಿಗೆ ಆಶ್ರಯ ನೀಡಿದ್ದು. ವಿದ್ಯಾರ್ಥಿಗಳೇ, ಒಂದು ವಿಷಯ ಇಲ್ಲಿ ನೆನಪಿರಲಿ ನಿಮಗೆ, ಇವು ಕೇವಲ ಕಾರಣವಾದಂಥ ಅಂಶಗಳು ಮಾತ್ರ. ಆದರೆ ಆಂಗ್ಲರಿಗೆ ಬಂಗಾಳದಲ್ಲಿ ತಮ್ಮ ಪ್ರಭುತ್ವವನ್ನು ಸ್ಥಾಪಿಸುವಂಥ ಅಗತ್ಯ, ಅನಿವಾರ್ಯತೆ, ಅವಶ್ಯಕವಾಗಿತ್ತು. ಹಾಗಾಗಿ ಕೆಲವು ಕಾರಣಗಳನ್ನು ಮುಂದಿಟ್ಟುಕೊಂಡು ಅವರು ಬಂಗಾಳದಲ್ಲಿ ಪ್ಲಾಸಿ ಕದನದ ಮೂಲಕ ತಮ್ಮ ಸಾರ್ವಭೌಮತ್ವವನ್ನು ಸ್ಥಾಪಿಸೋದಕ್ಕೆ ಮುಂದಾಗ್ತಾ ಹೋದರು ಅಂತೇಳಿ ನಾವು ತಿಳ್ಕೋಬೋದು. ಇವು ಆ ಪ್ಲಾಸಿ ಕದನಕ್ಕೆ ಕಾರಣವಾದಂಥ ಅಂಶಗಳಷ್ಟೇ. ಆದರೆ ಬ್ರಿಟಿಷರಿಗೆ ಇದರ ಅನಿವಾರ್ಯತೆ ಅಗತ್ಯವಾಗಿದ್ದರಿಂದಾಗಿ ಅವರು ಬಂಗಾಳದಲ್ಲಿ ಈ ಕಾರಣಗಳನ್ನು ಮುಂದಿಟ್ಟುಕೊಂಡು ಈ ಪ್ಲಾಸಿ ಕದನಕ್ಕೆ ಮುನ್ನುಡಿಯನ್ನು ಹಾಕ್ತಾ ಹೋದರು. ಅದರಲ್ಲಿ ಫಸ್ಟ್ ಪಾಯಿಂಟ್ ರಾಜಕೀಯ ಕಾರಣಗಳು ಅಂತ ಇದೆ. ಈ ಕಾರಣ ಏನಿದೆ ನೋಡ್ರಿ, ಬಂಗಾಳದ ನವಾಬನಾದ 23ರ ಪ್ರಾಯದ ಸಿರಾಜ್ ಉದ್ ದೌಲ್ ಸ್ವತಂತ್ರನಾಗಿ ಆಳ್ವಿಕೆ ನಡೆಸಲು ಬಯಸಿದನು. ಹಾಗಾದರೆ
ಅಲಿ ವರ್ದಿ ಖಾನ್ ನವಾಬನಾದಂಥ ಸಮಯದಲ್ಲಿ ಬ್ರಿಟಿಷರೊಂದಿಗೆ ಉತ್ತಮ ಸಂಬಂಧವನ್ನು ಬೆಳೆಸ್ಕೊಂಡು ಆತ ಆಡಳಿತವನ್ನು ನಡೆಸ್ತಾ ಇದ್ದ. ಆದರೆ ಆತನ ಮೊಮ್ಮಗನಾದಂಥ ಸಿರಾಜ್ ಉದ್ದೌಲ್ನ ಮೂಲ ಹೆಸರೇನು? ಮಿರ್ಜಾ ಮಹಮ್ಮದ್. ಈತ 23ರ ವಯಸ್ಸಿನ ತರುಣನಾಗಿದ್ದ ಮತ್ತು ಆತ ಸ್ವತಂತ್ರ ಪ್ರೇಮಿಯಾಗಿದ್ದ. ಸ್ವತಂತ್ರವಾಗಿ ಆಳ್ವಿಕೆ ನಡೆಸಬೇಕು ಅನ್ನುವಂಥ ಬಯಕೆ ಆತನಲ್ಲಿತ್ತು. ಇಂಥ ಒಂದು ಸಿರಾಜ್ ಉದ್ದೌಲನಿಗೆ ಅಲಿ ವರ್ದಿ ಖಾನನ ಮತ್ತೊಬ್ಬ ಮೊಮ್ಮಗನಾದ ಶೌಕತ್ ಜಂಗನು ವಿರೋಧ ವ್ಯಕ್ತಪಡಿಸಿದನು. ನೋಡ್ರಿ, ಅಧಿಕಾರಕ್ಕಾಗಿ ಅಣ್ಣ ತಮ್ಮಂದಿರಲ್ಲೇ ಜಗಳ ಆಗೋದು ಸರ್ವೇ ಸಾಮಾನ್ಯ. ಹಾಗಾಗಿ ಹೇಳ್ತಾರೆ, ಹುಟ್ಟಿದಾಗ ಅಣ್ಣ ತಮ್ಮಂದಿರು, ಬೆಳೀತಾ ಬೆಳೀತಾ ದಾಯಾದಿಗಳು ಅಂತ ಹೇಳ್ತಾರೆ. ಸಿರಾಜ್ ಉದ್ದೌಲ್ನ ಸಿಂಹಾಸನವನ್ನು, ನವಾಬ ಸ್ಥಾನವನ್ನು ಯಾರು ವಿರೋಧಿಸಿದರು ಅಂದರೆ ಅಲಿ ವರ್ದಿ ಖಾನನ ಮತ್ತೊಬ್ಬ ಮೊಮ್ಮಗ. ಯಾರೀ ಮತ್ತೊಬ್ಬ ಮೊಮ್ಮಗ? ಶೌಕತ್ ಜಂಗ್. ಹಾಗಾದರೆ ಯಾರು ಈ ಶೌಕತ್ ಜಂಗ್ ಅಂದರೆ ಅಲಿ ವರ್ದಿ ಖಾನನ ಮೊದಲ ಮಗಳಾದ, ನೆನಪಿರಲಿ, ಅಲಿ ವರ್ದಿ ಖಾನನ ಮೊದಲ ಮಗಳಾದ ಗಾಸಿಟಿ ಬೇಗಂ. ಆಕೆ ಹೆಸರೇನು? ಗಾಸಿಟಿ ಬೇಗಂ. ಆ ಗಾಸಿಟಿ ಬೇಗಮ್ಮಳ ಮಗ ಶೌಕತ್ ಜಂಗ್. ವಿದ್ಯಾರ್ಥಿಗಳೇ, ಗಮನ ಹರಿಸಿರಿ ನೀವು. ಸಹಜವಾಗಿ ಅಲಿ ವರ್ದಿ ಖಾನನ ನಂತರ ಆತನ ಗಂಡು ಸಂತಾನಕ್ಕೆ ಅಧಿಕಾರ ಸಿಗಬೇಕಾಗಿತ್ತು. ಆದರೆ ಆತನಿಗೆ ಗಂಡು ಸಂತಾನ ಇರಲಿಲ್ಲ. ಆದರೆ ಆ ಗಂಡು ಸಂತಾನ ಇಲ್ಲದ ಸಮಯದಲ್ಲಿ ಅಲಿ ವರ್ದಿ ಖಾನ್ ತನ್ನ ಹಿರಿಯ ಮಗಳ ಮಗನಿಗೆ ಅಧಿಕಾರವನ್ನು ಕೊಡಬೇಕಾಗ್ತಿತ್ತು. ಆ ಹಿರಿಯ ಮಗಳ್ಯಾರು? ಗಾಸಿಟಿ ಬೇಗಂ. ಆಕೆಯ ಮಗ ಯಾರು? ಶೌಕತ್ ಜಂಗ್. ಶೌಕತ್ ಜಂಗನಿಗೆ ಅಧಿಕಾರವನ್ನು ಕೊಡುವ ಬದಲಾಗಿ ಅಲಿ ವರ್ದಿ ಖಾನ್ ಯಾರಿಗೆ ಅಧಿಕಾರ ಕೊಟ್ಟಿದ್ದ? ತನ್ನ ಕೊನೆಯ ಮಗನಾದ ಸಿರಾಜ್ ಉದ್ದೌಲ್ನಿಗೆ ಅಧಿಕಾರ ಕೊಟ್ಟಿದ್ದರಿಂದಾಗಿ ಶೌಕತ್ ಜಂಗ್ ಮತ್ತು ಗಾಸಿಟಿ ಬೇಗಂ ಸಿರಾಜನ ವಿರುದ್ಧ ಪಿತೂರಿಯನ್ನು ಮಾಡ್ತಾ ಹೋದರು. ಈ ಪಿತೂರಿಗೆ ಸರಿಯಾಗಿ ಅಲಿ ವರ್ದಿ ಖಾನನ ಆಡಳಿತದಲ್ಲಿ ಮಂತ್ರಿಯಾಗಿದ್ದ, ಅಲಿ ವರ್ದಿ ಖಾನನ ಕಾಲದಲ್ಲಿ ಮಂತ್ರಿಯಾಗಿದ್ದ ರಾಜವಲ್ಲಭನು ಕೂಡ ಬೆಂಬಲವನ್ನು ನೀಡ್ತಾ ಹೋದ. ಸಿರಾಜ್ ಉದ್ದೌಲ್ನ ಅಧಿಕಾರವನ್ನು ಯಾರ್ಯಾರು ವಿರೋಧಿಸ್ತಾ ಹೋದರು? ಶೌಕತ್ ಜಂಗ್, ಆತನ ತಾಯಿ ಗಾಸಿಟಿ ಬೇಗಂ, ಅಲಿ ವರ್ದಿ ಖಾನನ ಕಾಲದಲ್ಲಿದ್ದಂಥ ಮಂತ್ರಿ ರಾಜವಲ್ಲಭ. 3 ಜನ ಸೇರಿಕೊಂಡು ಸಿರಾಜನ ವಿರುದ್ಧ ಪಿತೂರಿಯನ್ನು ಮಾಡ್ತಾ ಹೋದರು. ಈ 3 ಜನರಿಗೆ ಮತ್ತೊಬ್ಬರು ಸೇರಿಕೊಂಡ್ರು. ಇದರ ಜೊತೆಗೆ ಇಂಗ್ಲೀಷರೂ ಕೂಡ ಶೌಕತ್ ಜಂಗನನ್ನು ಅಧಿಕಾರಕ್ಕೆ ತರಲು ಒಳಸಂಚು ರೂಪಿಸಿದರು. ಇದರ ಜೊತೆಗೆ ಇಂಗ್ಲೀಷರೂ ಕೂಡ ಈ ವಿರೋಧಿ ಬಣವನ್ನು ಸೇರಿಕೊಂಡು ಸಿರಾಜ್ ಸ್ವತಂತ್ರವಾಗಿ ಆಳ್ವಿಕೆ ನಡೆಸ್ತಾ ಇದ್ನಲ್ಲ, ಅದನ್ನು ವಿರೋಧಿಸಿದಂಥ ಇಂಗ್ಲೀಷರು ಸಿರಾಜನ ಜಾಗಕ್ಕೆ ಯಾರನ್ನು ತರಬೇಕು ಅಂದ್ಕೊಂಡ್ರು? ಶೌಕತ್ ಜಂಗನನ್ನು ಅಧಿಕಾರಕ್ಕೆ ತರಬೇಕು ಅಂತೇಳಿ ಒಳಸಂಚನ್ನು ನಡೆಸ್ತಾ ಹೋದರು. ಆದರೆ ಇಂಗ್ಲೀಷರು ಸಿರಾಜ್ ಉದ್ದೌಲ್ನನ್ನು ಕೆರಳಿಸುವಂಥ ಕಾರ್ಯಗಳಿಗೆ ಕೈ ಹಾಕಿದರು. ಯಾವ ಕಾರ್ಯಗಳಿಗೆ ಕೈ ಹಾಕ್ತಿದ್ರಂಥವರು? ಹೇಗಾದರೂ ಮಾಡಿ ಸಿರಾಜ್ ಉದ್ದೌಲ್ನನ್ನು ಕೆರಳಿಸಬೇಕು, ಯುದ್ಧಕ್ಕೆ ಆಮಂತ್ರಿಸಬೇಕು, ಆ ಮೂಲಕ ಆತನ ವಿರುದ್ಧ ಯುದ್ಧವನ್ನು ಮಾಡಿ ಆತನನ್ನು ಸೋಲಿಸಿ ಬಂಗಾಳದಲ್ಲಿ ತಮ್ಮ ಆಧಿಪತ್ಯವನ್ನು ಸ್ಥಾಪಿಸಬೇಕು ಅನ್ನುವಂಥದ್ದು ಅವರ ಉದ್ದೇಶ ಆಗಿತ್ತು. ಇದು ಮುಂದೆ ಬ್ರಿಟಿಷರ ವಿರುದ್ಧ ಸಿರಾಜ್ ಉದ್ದೌಲ್ ತಿರುಗಿ ಬೀಳಲು ಕಾರಣವಾಯಿತು. ಹೀಗೆ ಸಿರಾಜನ ಅಧಿಕಾರವನ್ನು ಪ್ರಶ್ನೆ ಮಾಡಿ, ಸಿರಾಜನ ಸಿಂಹಾಸನವನ್ನು ಪ್ರಶ್ನೆ ಮಾಡಿ, ಸಿರಾಜನ ನವಾಬ ಸ್ಥಾನವನ್ನು ವಿರೋಧಿಸಿ ಆತನ ಬಂಧುಗಳು, ಆತನ ಆಸ್ಥಾನದ ಮಂತ್ರಿ ಹಾಗೂ ಇಂಗ್ಲೀಷರು ಎಲ್ಲರೂ ಕೂಡಿಕೊಂಡು ಒಂದು ಒಮ್ಮತದ ಪಡೆಯನ್ನು ರಚಿಸಿಕೊಂಡು ಸಿರಾಜನ ವಿರುದ್ಧ ಒಳಸಂಚನ್ನು ರೂಪಿಸಿದ್ದರಿಂದಾಗಿ ಸಿರಾಜನ ಅಧಿಕಾರಕ್ಕಾಗಿ ನಡೆದಂಥ ಈ ಒಳಸಂಚು ರಾಜಕೀಯ ಕಾರಣವಾಗಿ ಪ್ಲಾಸಿ ಕದನಕ್ಕೆ ಕಾರಣ ಆಯಿತು ಅಂತೇಳಿ ನಾವು ಹೇಳ್ಬೋದು. ವಿದ್ಯಾರ್ಥಿಗಳೇ, ಇದು ಪ್ಲಾಸಿ ಕದನಕ್ಕೆ ಕಾರಣವಾದಂಥ ರಾಜಕೀಯ ಕಾರಣ. ಈ
ಆನ್ಲೈನ್ ತರಗತಿಯಲ್ಲಿ ನಾವು ಪ್ಲಾಸಿ ಕದನಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಂಡಿವಿ. ಹಾಗೆ ಕಾರಣಗಳಲ್ಲಿ ಒಂದಾದಂಥ ರಾಜಕೀಯ ಕಾರಣದ ಬಗ್ಗೆಯೂ ಕೂಡ ನಾವು ಅಭ್ಯಾಸ ಮಾಡಿದ್ದೀವಿ. ಮುಂದಿನ ತರಗತಿಯಲ್ಲಿ ಮತ್ತೆ ಈ ಉಳಿದ ಕಾರಣಗಳ ಬಗ್ಗೆ, ಅಂದರೆ ಆರ್ಥಿಕ ಕಾರಣಗಳು, ಆಂಗ್ಲರು ಕಲ್ಕತ್ತಾ ಸುತ್ತ ಕೋಟೆ ನಿರ್ಮಿಸಿದ್ದು, ಬಂಗಾಳದ ನವಾಬ ಫ್ರೆಂಚರಿಗೆ ಆಶ್ರಯ ನೀಡಿದ್ದು ಅನ್ನುವಂಥ ಉಳಿದ ಅಂಶಗಳ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳ್ತಾ ನಾನು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ವಿನಂತಿ ಮಾಡಿಕೊಳ್ಳೋದು ಏನು ಅಂದರೆ, ತಾವೆಲ್ಲರೂ ಕೂಡ ಈ ಆನ್ಲೈನ್ ತರಗತಿಗಳಲ್ಲಿ ಹೆಚ್ಚು ಹೆಚ್ಚು ಸಕ್ರಿಯವಾಗಿ ಪಾಲ್ಗೊಳ್ಳುವ ಮೂಲಕ ಈ ಆನ್ಲೈನ್ ತರಗತಿಗಳ ಪ್ರಯತ್ನವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳ್ತಾ, ಇವತ್ತಿನ ಈ ಆನ್ಲೈನ್ ತರಗತಿಯನ್ನು ಮುಕ್ತಾಯ ಮಾಡೋದಕ್ಕಿಂತ ಮುಂಚೆ ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ, ನೀವೆಲ್ಲರೂ ಕೂಡ ಫೈನಲ್ ಇಯರ್ ಆಗಿರೋದ್ರಿಂದ ನಿಮ್ಮ ಮುಂದಿನ ವಿದ್ಯಾಭ್ಯಾಸಕ್ಕಾಗಿರ್ಬೋದು ಅಥವಾ ನಿಮ್ಮ ಉದ್ಯೋಗದ ಕನಸುಗಳಿಗಾಗಿರ್ಬೋದು ಈ ಫೈನಲ್ ಇಯರ್ ಅತ್ಯವಶ್ಯಕವಾದಂಥ ಪದವಿ ಆಗಿರೋದ್ರಿಂದ ಭಾಳಷ್ಟು ಎಚ್ಚರಿಕೆಯಿಂದ ತಾವೆಲ್ಲರೂ ಕೂಡ ಗಮನ ಹರಿಸಿ ತಮ್ಮ ವಿದ್ಯಾಭ್ಯಾಸದಲ್ಲಿ ಹೆಚ್ಚು ಹೆಚ್ಚು ತಮ್ಮನ್ನು ತೊಡಗಿಸ್ಕೊಳ್ತೀರಿ ಅಂತೇಳಿ ಆಶಿಸ್ತಾ, ಹೆಚ್ಚು ಹೆಚ್ಚು ಶೈಕ್ಷಣಿಕ ಕ್ರಿಯೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳ್ರಿ ಅಂತ ಹೇಳ್ತಾ ಇವತ್ತಿನ ಈ ಆನ್ಲೈನ್ ತರಗತಿಗಳನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಹೆಚ್ಚು ಹೆಚ್ಚು ಈ ಆನ್ಲೈನ್ ತರಗತಿಗಳನ್ನು ವೀಕ್ಷಿಸುವ ಮೂಲಕ ನಮ್ಮನ್ನು ಹುರಿದುಂಬಿಸುವಂಥ ಕೆಲಸವನ್ನು ತಾವೆಲ್ಲರೂ ಕೂಡ ಮಾಡ್ತೀರಿ ಅಂತೇಳಿ ಆಶಿಸ್ತಾ, ತಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.